ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್. ಬ್ಯಾಡರಹಳ್ಳಿ ಠಾಣೆ ಪೊಲೀಸರಿಂದ ಸೋನು ಗೌಡ ಬಂಧನ. ರೀಲ್ಸ್ ರಾಣಿಗೆ ಬಂದ ಸಂಕಷ್ಟ ಏನು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ಎಸ್ ವೀಕ್ಷಕರೇ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಮಿಂಚ್ತಾ ಇರುವಂತಹ ಬೆಡಗಿ ಅಂದ್ರೆ ಅದು ಸೋನು ಶ್ರೀನಿವಾಸ್ ಗೌಡ. ಎಸ್, ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಅಂತೂ ಅವರು ಕೈಗೆನೆ ಸಿಗಲ್ಲ. ಇದೀಗ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಿಂದ ಸೋನು ಗೌಡ ಅವರ ಬಂಧನ ಆಗಿರುವಂತದ್ದು. ಯಾಕೆ ಸೋನು ಗೌಡ ಅವರ ಬಂಧನ ಆಯ್ತು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಸ್, ಇವತ್ತು ಮುಂಚಾನೆ ಬ್ಯಾಡ್ರಹಳ್ಳಿ ಠಾಣೆ ಪೊಲೀಸರಿಂದ ಸೋನು ಗೌಡ ಅವರ ಬಂಧನ ಆಗಿರುವಂತದ್ದು. ಯಾಕೆ ಇವರನ್ನ ಬಂಧನ ಮಾಡಲಾಯಿತು ಅನ್ನೋದನ್ನ ನಾವು ನೋಡೋದಾದ್ರೆ, ಸೋನು ಶ್ರೀನಿವಾಸ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಮಗುವನ್ನ ದತ್ತು ತಗೊಂಡಿದ್ದಾರೆ. ಹಾಗೆಯೇ ಅವರು ವಿಡಿಯೋಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆ ಒಂದು ಹುಡುಗಿದು. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ರು. ಜೊತೆಗೆ ಮಗುವನ್ನ ದತ್ತು ತೆಗೆದುಕೊಳ್ಳುವಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಸೋನು ಶ್ರೀನಿವಾಸ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಚೈಲ್ಡ್ ವೆಲ್ಫೇರ್ ಕಮಿಟಿ ದೂರು ಹಿನ್ನೆಲೆಯಲ್ಲಿ ಬಂಧನವನ್ನ ಮಾಡಲಾಗಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸೇವಂತಿ ಅನ್ನುವಂತಹ ಒಂದು ಹುಡುಗಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡ್ತಾರೆ. ಜೊತೆಗೆ ಅವಳ ಜೊತೆ ವ್ಲಾಗ್ ಅನ್ನ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಕಾರಣಕ್ಕಾಗಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಏನಿದೆ ಅವರು ಗಮನಿಸ್ತಾ ಇದ್ರು. ಇವತ್ತು ಮುಂಚಾನೆ ಅರೆಸ್ಟ್ ಮಾಡಿರುವಂತದ್ದು. ಸೊ ಹೀಗಾಗಿ ಸೋನು ಶ್ರೀನಿವಾಸ ಗೌಡ ಅವರಿಗೆ ಒಂದಿಷ್ಟು ಸಮಸ್ಯೆ ಬಂದಿರುವಂತದ್ದು. 8 ವರ್ಷದ ಬಾಲಕಿಯನ್ನ ದತ್ತು ತೆಗೆದುಕೊಳ್ಳುವಲ್ಲಿ ಕಾನೂನನ್ನ ಉಲ್ಲಂಘಿಸಿರುವ ಆರೋಪದ ಮೇಲೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ ಗೌಡ ಅವರು ಅರೆಸ್ಟ್ ಆಗಿರುವಂತದ್ದು. ಅರೆಸ್ಟ್ ಮಾಡಿರುವ ಬೆಂಗಳೂರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ರಾಯಚೂರು ಮೂಲದ 8 ವರ್ಷದ ಬಾಲಕಿಯನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಗೌಡ ದತ್ತು ಪಡ್ಕೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ದೂರು ನೀಡಿದವರು. ಜೆಜೆ ಆಕ್ಟ್ ಅಡಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ಬಂಧಿಸಲಾಗಿದೆ. ಅಲ್ಲದೆ ಮಗುವಿನ ತಂದೆ ತಾಯಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ನೀಡಿರುವಂತದ್ದು. ಏನ್ ಹೇಳಿದ್ರು ಹಾಗಾದ್ರೆ ಸೋನು ಶ್ರೀನಿವಾಸ ಗೌಡ ಅನ್ನೋದನ್ನ ನಾವು ನೋಡೋದಾದ್ರೆ, 3 ತಿಂಗಳಿನಿಂದ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಬಹುಶಃ ದತ್ತು ತೆಗೆದುಕೊಂಡಿದ್ದಕ್ಕೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಅಪಾರ್ಟ್ಮೆಂಟ್ ನಲ್ಲಿ ನಾಯಿಗೆ ಬಿಸ್ಕೆಟ್ ಹಾಕುವಾಗ ಈ ಹುಡುಗಿ ಸಿಕ್ಕಿದ್ಲು. ಅವಳಿಗೆ ನಾನು ಮೊದಲು ಚಾಕ್ಲೇಟ್ ಅನ್ನ ಕೊಡಿಸಿದ್ದೆ. ನಾನು ದತ್ತು ತೆಗೆದುಕೊಳ್ಳುವುದಕ್ಕೂ ಮೊದಲೇ ಅವಳಿಗೆ ಚೈನ್ ಕೂಡ ಕೊಡಿಸಿದ್ದೆ. ನಾನು ಅವಳ ಅಮ್ಮನ ಬಳಿ ದತ್ತು ಕೊಡುವಂತೆ ಕೇಳಿದ್ದೇನೆ. ಕಾನೂನಾತ್ಮಕವಾಗಿ ದತ್ತು ತೆಗೆದುಕೊಳ್ಳಲು 3 ತಿಂಗಳು ಬೇಕು. ಅವಳ ಅಪ್ಪ ಅಮ್ಮನಿಗೆ ಒಪ್ಪಿಗೆ ಇದೆ, ನನಗೂ ಕೂಡ ಒಪ್ಪಿಗೆ ಇದೆ. ಕಾನೂನು ಕ್ರಮ ನಡೀತಾ ಇದೆ ಅಂತ ಸೋನು ಶ್ರೀನಿವಾಸ ಗೌಡ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಸೋನು ಶ್ರೀನಿವಾಸ ಗೌಡ ವಯಸ್ಸಿಗೆ ಮಕ್ಕಳನ್ನ ದತ್ತು ಪಡೆಯುವಂತಹ ಅರ್ಹತೆ ಇಲ್ಲ. ಜೊತೆಗೆ ಹೆಣ್ಣು ಮಗು ಆಗಿದ್ರು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಗುವನ್ನ ದತ್ತು ಪಡೆದಿರುವುದಾಗಿ ಪ್ರಚಾರವನ್ನ ಕೂಡ ಈ ಹಿಂದೆ ಅವರು ಮಾಡಿಕೊಂಡಿದ್ರು. ಇನ್ನು ದತ್ತು ಪಡೆದಿರುವ ಹೆಣ್ಣು ಮಗುವನ್ನ ಪ್ರಚಾರಕ್ಕೆ ಬಳಸಿಕೊಂಡಿರುವ ಆರೋಪ ಸೋನು ಮೇಲಿದ್ದು, ದತ್ತು ಪಡೆಯಲು ಅನುಸರಿಸಬೇಕಾದಂತಹ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಸರಿಯಾಗಿ ಮಾಡಿಲ್ಲ ಎಂಬ ಆರೋಪ ಕೂಡ ಇದೆ. ಸದ್ಯ ಈ ಆರೋಪದ ಅಡಿ ಸೋನು ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ಸೋನು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಸೋನು ಜೈಲು ಸೇರುವಂತಹ ಸಾಧ್ಯತೆ ಕೂಡ ಇದ್ದು, ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಒಂದು ಹುಡುಗಿನ ಪುಟ್ಟ ಬಾಲಕಿಯನ್ನ ತಗೊಂಡ್ಬಂದು ದತ್ತು ತಗೊಂಡಿದ್ದೀನಿ, ತನ್ನ ಮನೆಯಲ್ಲಿ ಸಾಕೊಂಡಿದ್ದೀನಿ ಅನ್ನುವಂಥ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವೈರಲ್ ಕೂಡ ಮಾಡಿದ್ರು, ಅಂದ್ರೆ ಪ್ರಚಾರ ಮಾಡ್ತಾ ಇದ್ರು. ನನಗೆ ಇವಾಗ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಅಂತ ಸೋನು ಶ್ರೀನಿವಾಸ ಗೌಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು. ಮೊದಲು ನನ್ನ ಬಗ್ಗೆ ಬ್ಯಾಡ್ ಆಗಿ ಹೇಳ್ತಾ ಇದ್ರು, ತುಂಬಾ ವರ್ಸ್ಟ್ ಆಗಿ ಒಪಿನಿಯನ್ ಇತ್ತು. ಇವಾಗ ಸಾಕಷ್ಟು ಬದಲಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಾ ಇದ್ರು. ಜೊತೆಗೆ ಇತ್ತೀಚಿನ ವ್ಲಾಗ್ ಅಲ್ಲಿ ನೀವು ಗಮನಿಸ್ತಾ
ಮಾಡ್ತಾ ಇರ್ಬೋದು, ಮಿನಿ ವ್ಲಾಗ್ ಇರ್ಬೋದು, ಇವೆಲ್ಲವನ್ನ ಕೂಡ ನೀವು ಗಮನಿಸಿದ್ರೆ ಪ್ರತಿಯೊಂದನ್ನು ಕೂಡ ಆ ಹುಡುಗಿ ಅಂದ್ರೆ ಆ ಹುಡುಗಿಯ ಹೆಸರು ಸೇವಂತಿ ಅಂತ. ಸೊ ಆ ಹುಡುಗಿಯ ಜೊತೆನೇ ಇವರು ವ್ಲಾಗನ್ನು ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದೆ ಅವರಿಬ್ಬರ ವಿಡಿಯೋಗಳು. ಹೀಗಾಗಿ ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಚೈಲ್ಡ್ ವೆಲ್ಫೇರ್ ಕಮಿಟಿ ಏನಿದೆ ಅವೆಲ್ಲವನ್ನ ನೋಡಿಕೊಂಡು ಸೂಕ್ಷ್ಮವಾಗಿ ಮಾತಾಡಿಸಿ ನೆಕ್ಸ್ಟ್ ಒಂದು ಒಳ್ಳೆ ಈ ರೀತಿಯಾಗಿ ಅರೆಸ್ಟನ್ನು ಮಾಡಿರುವಂಥದ್ದು. ಸೊ ನೋಡೋಣ ಈ ಒಂದು ಬಂಧನದಿಂದ ಸೋನು ಶ್ರೀನಿವಾಸ ಗೌಡ ಹೇಗೆ ಬಚಾವಾಗ್ತಾರೆ, ಮುಂದಿನ ಕ್ರಮಗಳು ಹೇಗಿರುತ್ತೆ, ಪೊಲೀಸರು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದು. ನಿಮಗೆ ಈ ಕುರಿತಾಗಿ ಏನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನೀವು ಮುಕ್ತವಾಗಿ ತಿಳಿಸ್ಬೋದು.